ಯಾವ್ದಾದ್ರು ಟ್ರಯಾಂಗಲ್ ಲವ್ ಸ್ಟೋರಿ ಬಂದಿದ್ಯಾ ನಿಮ್ಮನ್ನ ಮತ್ತೆ ಕಾವ್ಯನ ಮತ್ತೆ ರಕ್ಷಿತಾನ ಹಾಕೊಂಡು ಯಾವ್ದಾದ್ರು? ಅಯ್ಯೋ ಅವೇ ಜಾಸ್ತಿ ಬರ್ತಾವೆ. ಹೌದಾ? ಅದಕ್ಕೆ ಒಪ್ಕೊಂತೀರಾ ಹೇಗೆ ಅಂತ? ಅದೇ ನೋಡ್ಬೇಕಲ್ಲ ಮೇಡಮ್, ಈಗ ಅವರು ನಮ್ದು ಅದು ಏನು ಎತ್ತ ಅಂತ ನೋಡಿ ಒಪ್ಕೋಬೇಕಲ್ಲ. ಈಗ ಅದು ತಪ್ಪಲ್ಲೇ, ಈಗ ಅದು ಈಗ ಶೋ ನೋಡಿ ಇದರಲ್ಲೆಲ್ಲ ನೋಡ್ಬಿಟ್ಟು ಇದೆಲ್ಲ. ಈಗ ನಾನು ಆಚೆ ಬಂದ್ಮೇಲೆ ನಾನು ಒಸಿ ಬಿದ್ದು ನಗಡಿಲ್ಲ. ಸೂರ್ಯವಂಶದ್ದೆಲ್ಲ ನನ್ನ ರಕ್ಷಿತಾ ಕಾವ್ಯ ಇವ್ರನ್ನೆಲ್ಲ ಸೇರಿಸಿ ಸೂರ್ಯವಂಶ, ಆಮೇಲೆ ಬೃಂದಾವನ ದರ್ಶನ್ ಸರ್ದು ಬೃಂದಾವನ ಸಿನಿಮಾ ಇದೆಯಲ್ಲ, ಅದೆಲ್ಲನೂ ಆ ಮಕನೆಲ್ಲ ಎಡಿಟ್ ಮಾಡಿ ಹಾಕ್ಬಿಟ್ಟು ಮಾಡಿದ್ರು. ಓಕೆ, ಅವರೇನು ಮಾಡಿದ್ರು, ನಿಮ್ ಚಾಯ್ಸ್ ಹೇಳಿ. ಹಂಗಾದ್ರೆ ಬೃಂದಾವನ ಸಿನಿಮಾದಲ್ಲಿ ಇಬ್ರು ಒಪ್ಕೋತಾರೆ, ಹೀರೋ ದರ್ಶನ್ ಅವರು. ಸೊ ನೀವು ಇಬ್ರು ಒಪ್ಕೊಂತೀರಾ ಇಲ್ಲಿರ ಸೆಲೆಕ್ಟ್ ಮಾಡ್ತೀರಾ ಅಂತ? ಏನ್ಕಿಬ್ರು ಒಪ್ಕಲಿ, ನನಗೆ ಗೊತ್ತಾಯ್ತಲ್ಲ ನೀವು ಏನು ಹೇಳ್ತಾ ಇದ್ದೀರಾ. ಯಾರ ಜೊತೆ ಅಲ್ಲ, ಈಗ ನಿಮ್ಮ ಜೊತೆನೂ ಮಾತಾಡಿದ್ದೀನಿ ಸುಮಾರು ಸತಿ. ನೀವು ಎಷ್ಟು ಸಲ ಫೋನ್ ಮಾಡಿದ್ದೀರಾ ನನಗೆ? ನಾನು ಮಾಡಿದ್ದೀನಿ. ಇದು ಜಾತ್ರೆಗಳಲ್ಲಿ ಈ ತೋಲು ಬೊಂಬೆ ಅದಕ್ಕೆಲ್ಲ ಮಾಡ್ತಿದ್ದಾರೆ, ಕಾವ್ಯ ಮತ್ತೆ ನಿಮ್ಮನ್ನ ಗಿಲ್ಲಿ ಅವ್ರನ್ನ ಮಾಡ್ಬಿಟ್ಟು ಓಡಿಸ್ತಿದಾರಲ್ಲ ಈ ಜಾತ್ರೆಗಳಲ್ಲಿ, ಏನ್ ಅನ್ಸುತ್ತೆ ಅದನ್ನೆಲ್ಲ ನೋಡಿದಾಗ? ಅದನ್ನು ನೋಡಿದೆ, ಸಖತ್ ಖುಷಿ ಆಯ್ತು. ಈಗ ನಾನು ಆಚೆಗೆ ಬಂದಾಗಲೂ ಒಂದು ಅನ್ಕೊಂಡಿದ್ದೆ, ಬುಡಪ್ಪ ಒಂದು ವಾರ ಅಂದರೆ ಗೆದ್ದವನಿ ಆಚೆ ಬಂದೈತೆ, ಬಿಗ್ ಬಾಸ್ ಮುಗಿದು ಈಗ ತಾನೇ ಆಗೈತಲ್ಲ, ಒಂದು ವಾರ ಇರ್ತದೆ ಈ ಬಿಸಿ ಎಲ್ಲ, ಆಮೇಲೆ ಎಲ್ಲ ಮಾಮೂಲಿ ನಾರ್ಮಲ್ ಆಯ್ತದೆ, ನಾನು ಆರಾಮಾಗಿರ್ಬೋದು ಓಡಾಡ್ಕೊಂಡು ಅಂತ. ಅದು ಒಂದು ನೋಡಿ ಒಂದು 15-20 ದಿನ ಆದ್ರೂ ಎಲ್ಲರೂ ಒಂದು ಕಡೆ ಏನಾರು ಒಂದು ಆಯ್ತಾ ಇರ್ತದೆ. ಈಗ ನೀವು ಹೇಳಿದ್ರಲ್ಲ, ಓಡಿಸೋದು ಎತ್ತುಗಳ ಮೇಲೆ ಕಟ್ಕೊಂಡು ಜಾತ್ರೆಲೆಲ್ಲ ಇದು ಮಾಡೋದು, ಅದು ಗೊಂಬೆಗಳು ಕಟ್ಕೊ ಓಡಿಸೋದು ಅಂತ, ಅದು ನಿಜವೂ ಸಖತ್ ಖುಷಿ ಆಯ್ತದೆ. ಅಯ್ಯೋ ಇನ್ನೂ ಆಯ್ತಲ್ಲಪ್ಪ ಅಂತ. ಸರಿ, ಇವಾಗ ಈ ಟೈಮ್ ಅನ್ನೋದನ್ನ ಎಷ್ಟು ನಂಬ್ತೀರಾ? ಬಿಕಾಸ್ ನೀವು ಸೂಪರ್ ಹಿಟ್ ಸಿನಿಮಾ ಮಾಡಿ ಹೋದ್ರಿ, ಬಿಗ್ ಬಾಸ್ ಕೂಡ ಸೂಪರ್ ಹಿಟ್ ಆಯ್ತು, ಜೊತೆಗೆ ಇಲ್ಲಿ ನೀವು ಕೂಡ ಲೀಡಲ್ಲಿ ಆಕ್ಟ್ ಮಾಡಿರುವಂಥದ್ದು. ಇದೆಲ್ಲ ನೋಡ್ತಿದ್ರೆ ಎಲ್ಲೋ ಒಂದ್ ಕಡೆ ಕೋಇನ್ಸಿಡೆನ್ಸ್, ಇದೆಲ್ಲ ಗಿಲ್ಲಿ ಹೆಸರಲ್ಲಿ ಬರ್ದಿಟ್ಟಿದೆ ಆಲ್ರೆಡಿ ಅಂತ ಅನ್ಸುತ್ತೆ. ಸೊ ಅದನ್ನ ಯಾವ ತರ ನಂಬ್ತೀರಾ ನೀವು? ಟೈಮ್ನ ಯಾವ ತರ ನಂಬ್ತೀರಾ? ಅದೇ ಮೇಡಮ್, ನಾನು ಎಲ್ಲೋದ್ರೂ ಅದೇ ಹೇಳ್ತೀನಿ. ಈಗ ನನ್ನಿಂದ ಆಗ್ಬಿಡ್ತು, ನಾನು ಮಾಡ್ಬಿಟ್ಟೆ, ಇವನೇ ಅದೆಲ್ಲ ಅದು ಟೈಮಿಗೆ ಸಿಗೋ ಜನ ಎಲ್ಲ ತುಂಬ ಮ್ಯಾಟ್ರ್ ಆಯ್ತಾರೆ. ಅದು ಟೈಮು ಈಗ ಕೆಲವೊಂದು ನಾನು ಅನ್ಕೊಂಡು ಇದಾಗಿದ್ರೆ ಹೆಂಗಿರೋದು. ಈಗ ನಮ್ಮ ಲೈಫಲ್ಲಿ ಒಂದು ಅನ್ಕೊಂಡಿರ್ತೀವಿ ಗೊತ್ತಾ, ಹಿಂಗಾದ್ರೆ ಹೆಂಗಿರ್ತದೆ. ಈಗ ನಾ ಸುಮ್ಮನೆ ಈಗ ಏನಾರು ಒಂದು 100 ಕೋಟಿ ದುಡ್ಡು ಸಿಕ್ಬಿಟ್ರೆ ಹೆಂಗಿರ್ತದೆ ಅಂತ ಅನ್ಕೊಂಡಿರ್ತೀವಿ ನೋಡ್ರಿ. ಸಿಕ್ಬಿಟ್ರೆ ಹೆಂಗಿರ್ತದೆ ಹೇಳಿ ಸಡನ್ನಾಗಿ. ಅದು ಈಗ ನಾನು ಕೆಲವೊಂದು 3-4 ಇನ್ಸಿಡೆಂಟ್ ಹಂಗೆ ಹಿಂಗಾದ್ರೆ ಹೆಂಗಿರ್ತದೆ ಅಂತ ನಾನು ಊರಲ್ಲಿದ್ದಾಗ ಅನ್ಕವೆ. ನಮ್ಮ ಮಳವಳ್ಳಿಲೆಲ್ಲ ನಾನು ಕಾಲೇಜ್ಗೆ ಹೋಗ್ತಿದ್ದಲ್ಲ, ಆ ಟೈಮಲ್ಲಿ ಸತೀಶ್ ಅಣ್ಣನ ನಮ್ಮ ನಿನ್ನಾಸಂ ಸತೀಶ್ ಅಣ್ಣ ಅವ್ರದ್ದು ಸಿನಿಮಾ ಬ್ಯಾನರ್ಗಳೆಲ್ಲ ಹಾಕಿದ್ರು ನಮ್ಮೂರು ಹಬ್ಬಕ್ಕೆ ಕರಿಕೆ. ನಾನು ಒಂದು ಟೈಮಲ್ಲಿ ನಮ್ಮ ಬ್ಯಾನರಿಗೆ ಬಂದ್ಬಿಟ್ಟು ಹೆಂಗಿರ್ತದೆ ಅಂತ ನೋಡ್ರಿ. ಊರು ಇಡೀ ಕರ್ನಾಟಕ ತುಂಬ ಬ್ಯಾನರು ಹಾಕುವಂಗಾಯ್ತು. ಅದು ಎಲ್ಲೋ ಒಂದು ಟೈಮಲ್ಲಿ ಹಂಗೆ ಆಗ್ಬಿಟ್ಟಾಗ ಅದು ನಂಬೇಕಾ ಬಿಡ್ಬೇಕಾ, ಏನಪ್ಪ ಇದು ನಡೀತಿರೋದು ಅನ್ನೋಂಗಾಯ್ತದೆ.